ಲೋಕಸಭೆ ಫೈಟ್ ಬಂದ ಬಳಿಕ ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಒಳ ಬೇಗುದಿ ಹೆಚ್ಚಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಬಣ ವರ್ಸಸ್ ಡಿಕೆ ಶಿವಕುಮಾರ್ ಬಣ. ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕೆಎನ್ ರಾಜಣ್ಣ ಕಣ್ಣಿಟ್ಟಿದ್ದಾರೆ. ಈ ಬಗ್ಗೆ ಮೇಲಿಂದ ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ. ಒಬ್ಬರಿಗೆ ಒಂದೇ ಸ್ಥಾನಮಾನ, ಎಲ್ಲ ಸಮುದಾಯಕ್ಕೂ ಪ್ರಾಶಸ್ತ್ಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜಣ್ಣ ಅವರು ಹೋದಲ್ಲಿ ಬಂದಲ್ಲಿ ನನಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಬೇಕು, ಇಲ್ಲ ಡಿಸಿಎಂ ಮಾಡಿ ನಮ್ಮನ್ನ ಅಂತ ಹೇಳ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ಆಗಿರುವಂತಹ ಚಂದ್ರಶೇಖರ್ ವಾರ್ನ್ ಮಾಡಿದ್ದಾರೆ. ಹಾದಿ ಬೀದಿಯಲ್ಲಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಮಾತು ಯಾಕಾಡ್ತೀರಿ? ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸ್ಟ್ರಾಂಗ್ ಇದೆ, ನೇರವಾಗಿ ಹೈಕಮಾಂಡ್ ಮುಂದೆ ಬಂದು ಮಾತಾಡಲಿ ಅಂತ ಕೆಎನ್ ರಾಜಣ್ಣಗೆ ಚಂದ್ರಶೇಖರ್ ವಾರ್ನ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ವಾರ್ನು ನೋಡ್ಕೊಂಬರೋಣ. ಪಕ್ಷದ ಸಚಿವರು, ನಿಮ್ಮದು ಸರ್ಕಾರದ ಸಚಿವರು ರಾಜಣ್ಣ ಅವರನ್ನು ಮಾತಾಡ್ತಾರೆ. ಒಬ್ಬರಿಗೆ ಒಂದು ಸ್ಥಾನ ಇರಬೇಕು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ನಾನು ಕೂಡ ರೆಡಿ ಇದ್ದೇನೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಹಿಸ್ಕೊಳ್ಳೋಕೆ ಅನ್ನುವಂಥದ್ದು. ಫಸ್ಟ್ ಆಫ್ ಆಲ್ ಆ ಥರ ರಾಜಣ್ಣ ಅವರು ಮಾತಾಡಿದರೆ ತಪ್ಪೋದು. ನಾನೊಬ್ಬ ಕಾರ್ಯಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಆ ಥರ ಮಾತಾಡೋದು, ಬಹಿರಂಗವಾಗಿ ಮಾತಾಡೋದಂತೂ ಇನ್ನೂ ದೊಡ್ಡ ತಪ್ಪು. ನಮ್ಮ ಪಕ್ಷಕ್ಕೆ ತನ್ನದೇ ಆದಂಥ ಸಿದ್ಧಾಂತಗಳಿದೆ ಮತ್ತು ಹೈಕಮಾಂಡ್ ಇದೆ. ಆದ್ದರಿಂದ ಪಕ್ಷದ ಚೌಕಟ್ಟನ್ನು ಬಿಟ್ಟು ಯಾರೇ ಹೊರಗಡೆ ಬಂದು ಮಾತಾಡೋದು ಕೂಡ ಅದು ನಮ್ಮ ಪಕ್ಷ ಒಪ್ಕೊಳ್ಳುವಂಥ ಸ್ಥಿತಿಯಲ್ಲಿಲ್ಲ. ಅದರಿಂದ ರಾಜಣ್ಣ ಹಿರಿಯ ಸಚಿವರು, ಅವರು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಯಾಕೆಂತಂದರೆ ಅದನ್ನು ತೀರ್ಮಾನ ಮಾಡುವಂಥದ್ದು ಇದು ಕೇಂದ್ರ ನಮ್ಮ ನಾಯಕರುಗಳು, AICC ಈಗೆಲ್ಲ ಬಲಿಷ್ಠವಾಗಿದೆ ನಮ್ಮ AICC ಇವಾಗ ಅಂತೆಲ್ಲ ಅದು ಮಾಡ್ತಾರೆ. ಅವ್ರ ಆಸೆ ವ್ಯಕ್ತಪಡಿಸೋದು ತಪ್ಪು ನಾನು ಹೇಳಲ್ಲ. PCC ಪ್ರೆಸಿಡೆಂಟ್ ಆಗಬೇಕು ಅನ್ನೋ ಆಸೆ ವ್ಯಕ್ತಪಡಿಸೋದು ತಪ್ಪು ನಾನು ಹೇಳಲ್ಲ. ಆದರೆ ಪಕ್ಷದ ಚೌಕಟ್ಟನ್ನು ಬಿಟ್ಟು ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ಈ ಥರ ಮಾತಾಡೋದು ಸರಿ ಇಲ್ಲ. ಅವರು ಒಬ್ಬ ಹಿರಿಯ ರಾಜಕಾರಣಿಯಾಗಿ ಆ ಥರ ಮಾತಾಡಬಾರ್ದು ಅಂತ ನನ್ನ ಅನಿಸಿಕೆ. ನಿಮ್ಮದೇ ಪಕ್ಷದ ಸಚಿವರು, ನಿಮ್ಮದು ಸರ್ಕಾರದ ಸಚಿವರು ರಾಜಣ್ಣ ಅವರನ್ನು ಮಾತಾಡ್ತಾರೆ. ಒಬ್ಬರಿಗೆ ಒಂದು ಸ್ಥಾನ ಇರಬೇಕು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ನಾನು ಕೂಡ ರೆಡಿ ಇದ್ದೇನೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಹಿಸ್ಕೊಳ್ಳೋಕೆ ಅನ್ನುವಂಥದ್ದು. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಫಸ್ಟ್ ಆಫ್ ಆಲ್ ಆ ಥರ ರಾಜಣ್ಣ ಅವರು ಮಾತಾಡಿದರೆ ತಪ್ಪೋದು. ನಾನೊಬ್ಬ ಕಾರ್ಯಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಆ ಥರ ಮಾತಾಡೋದು, ಬಹಿರಂಗವಾಗಿ ಮಾತಾಡೋದಂತೂ ಇನ್ನೂ ದೊಡ್ಡ ತಪ್ಪು. ನಮ್ಮ ಪಕ್ಷಕ್ಕೆ ತನ್ನದೇ ಆದಂಥ ಸಿದ್ಧಾಂತಗಳಿದೆ ಮತ್ತು ಹೈಕಮಾಂಡ್ ಇದೆ. ಆದ್ದರಿಂದ ಪಕ್ಷದ ಚೌಕಟ್ಟನ್ನು ಬಿಟ್ಟು ಯಾರೇ ಹೊರಗಡೆ ಬಂದು ಮಾತಾಡೋದು ಕೂಡ ಅದು ನಮ್ಮ ಪಕ್ಷ ಒಪ್ಕೊಳ್ಳುವಂಥ ಸ್ಥಿತಿಯಲ್ಲಿಲ್ಲ. ಅದರಿಂದ ರಾಜಣ್ಣ ಹಿರಿಯ ಸಚಿವರು, ಅವರು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಯಾಕೆಂತಂದರೆ ಅದನ್ನು ತೀರ್ಮಾನ ಮಾಡುವಂಥದ್ದು ಇದು ಕೇಂದ್ರ ನಮ್ಮ ನಾಯಕರುಗಳು, AICC ಈಗೆಲ್ಲ ಬಲಿಷ್ಠವಾಗಿದೆ ನಮ್ಮ AICC ಇವಾಗ ಅಂತೆಲ್ಲ ಅದು ಮಾಡ್ತಾರೆ. ಅವ್ರ ಆಸೆ ವ್ಯಕ್ತಪಡಿಸೋದು ತಪ್ಪು ನಾನು ಹೇಳಲ್ಲ. PCC ಪ್ರೆಸಿಡೆಂಟ್ ಆಗಬೇಕು ಅನ್ನೋ ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.